ಸಮಸ್ತ ಕನ್ನಡ ನಾಡಿನ ಜೊತೆಗೆ ಈ ನಮ್ಮ ಪಿ ಅದ್ವೈತ್ ವರ್ಗ ನಮಸ್ಕಾರಗಳು. ವೀಕ್ಷಕರೇ, ಹೇಗಿದ್ದೀರಾ? ಐ ಹೋಪ್ ಆಲ್ ಇಸ್ ವೆಲ್. ದಿನೇ ದಿನೇ ಕನ್ನಡ ನ್ಯೂಮರಾಲಜಿ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ. ಈ ನ್ಯೂಮರಾಲಜಿನ ಸೈನ್ಸ್ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು, ಹೇಗೆ ವರ್ಕ್ ಆಗುತ್ತೆ, ನಾವು ತಿಳ್ಕೊತಾ ಇದ್ದೀವಿ. ವೀಕ್ಷಕರೇ, ನಾವೊಂದು ಸ್ಟೋರಿ ಹೇಳ್ತೀನಿ ಇವತ್ತು. ಒಂದು ಸಮುದ್ರದ ಅಲೆಗಳು ಹೋಗ್ತಾ ಇರುತ್ತೆ ಫಾಸ್ಟಾಗಿ. ಗಂಟೆಗೆ 10 ಕಿಲೋಮೀಟ್ರ್ ಹೋಗ್ಬೋದು, ಅಥವಾ 1,00,000 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು ವೇವ್ಸ್. ಆ ನೀರಿನ ಮೇಲೆ ಒಂದು ಮರದ ಅಲಿಗೆ ಪೀಸ್ ಇರುತ್ತೆ. ಆ ಅಲಿಗೆ ಪೀಸ್ ಹೆಂಗೆ ಗೊತ್ತಾ? ನೀರು ಎಷ್ಟು ಫಾಸ್ಟಾಗಿ ಹೋಗ್ತಾ ಇರುತ್ತೆ, ಅದು ತೇಲ್ಕೊಂಡು ಅಷ್ಟೇ ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಯಾವುದು ಆ ವುಡ್ ಪೀಸ್ ಲಾಗ್ ಇದೆಯಲ್ಲ, ಮರದ ಲಾಗ್ ಪೀಸು, ನೀರು ಹೇಗೆ ಫ್ಲೋಟ್ ಆಗಿ ಹೋಗ್ತಾ ಇರುತ್ತೆ, ಸೊ ಸೇಮ್ ವೇವಲ್ಲಿ ಹೋಗ್ತಾ ಇರುತ್ತೆ ಸ್ಪೀಡಲ್ಲಿ. ಸೊ ಯಾವುದೇ ನೀರ ಮೇಲೆ ಮರದ ಅಲಿಗೆ ಹಾಕಿದ್ರೆ ತೇಲುತ್ತೆ. ಸೊ ದಿಸ್ ಇಸ್ ಸೈನ್ಸ್. ಸೊ ನೀರು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ, ಅದು ತಿಳ್ಕೊಂಡು ಹೋಗ್ತಾ ಇರುತ್ತೆ. ಅದೇ ಮರದ ಅಲೆಗೆನ ನಾವೊಂದು ದೋಣಿಯಾಗಿ ಮಾಡಿ ಅದಕ್ಕೊಂದು ಬೋಟ್ ಮಾಡಿ ಒಂದು ಮೋಟ್ರ್ ಫಿಕ್ಸ್ ಮಾಡ್ತೀವಿ. ಆ ಮೋಟ್ರ್ ಫಿಕ್ಸ್ ಮಾಡಿದಾಗ ನೀರು ಸ್ಪೀಡ್ ಇರಲಿ, ನೀರು ಸ್ಪೀಡ್ ಇಲ್ಲದೇ ಇರಲಿ, ಸಪೋಸ್ ಗಂಟೆಗೆ 100 ಕಿಲೋಮೀಟರ್ ನೀರು ಸ್ಪೀಡ್ ಹೋಗ್ತಾ ಇದ್ರೂ ನಾವು ಮೋಟ್ರ್ ಆಪ್ರೇಟ್ ಮಾಡಿದ್ರೆ, ನಾವು ಏನು ಸ್ಪೀಡಲ್ಲಿ ಆಪ್ರೇಟ್ ಮಾಡ್ತೀವೋ ಆ ಬೋಟು ಆ ಸ್ಪೀಡಲ್ಲೇ ಹೋಗುತ್ತೆ. ಯಾಕೇಳಿ, ನೀರು ಸ್ಪೀಡ್ ಹೋಗ್ತಾ ಇಲ್ಲ. ಈಗ ಅದು ಮರದ ಅಲೆಗೆ ಈಗ ಬೋಟ್ ಆಗಿದೆ, ಅದು ನಮ್ಮ ಕೈಯಲ್ಲಿದೆ. ನಾವು ಏನು ಎಕ್ಸಿಲೇಟರ್, ನಾವು ಏನು ರೈಸ್ ಮಾಡ್ತೀವೋ ಆ ಸ್ಪೀಡಲ್ಲಿ ಹೋಗುತ್ತೆ. ಸೊ ಹಾಗೆ ಮನುಷ್ಯನ ಜೀವನನೂ ಅಷ್ಟೇ. ನಾರ್ಮಲ್ ಆಗಿ ಒಬ್ಬ ಮನುಷ್ಯ ಏನಂತ ಹೇಳ್ತಾನೆ ಅಂತಂದರೆ, ಹಣೆ ಬರಹ, ನಮ್ಮದು ಡೆಸ್ಟಿನಿ, ನಾವು ಪೂರ್ವ ಜನ್ಮದಲ್ಲಿ ಏನ ಕರ್ಮ ಸಿದ್ಧಾಂತ ಮಾಡಿರ್ತೀವೋ ಅದನ್ನು ಅನುಭವಿಸೋಕ್ಕೆ ಈ ಜನ್ಮದಲ್ಲಿ ಹುಟ್ಟಿರ್ತೀವಿ. ಅದು ನಮ್ಮ ಕರ್ಮ ಸಿದ್ಧಾಂತ, ಅದೇ ಡೆಸ್ಟಿನಿ ಆಗುತ್ತೆ. ಪೂರ್ವ ಜನ್ಮದಲ್ಲಿ ನಾವು ಏನು ಮಾಡಿದ್ವಿ ಅದು ಅನುಭವಿಸೋಕ್ಕೆ ಈ ಜನ್ಮದಲ್ಲಿ ಹುಟ್ಟಿದ್ವಿ. ದಟ್ ಇಸ್ ಅವರ್ ಡೆಸ್ಟಿನಿ. ಓಕೆ, ಅದು ನಮ್ಮ ಡೆಸ್ಟಿನಿ. ಓಕೆ, ಫೈನ್, ಆಯಿತು, ಅದನ್ನ ಅನುಭವಿಸೋಕ್ಕೆ ಹುಟ್ಟಿದ್ದೀವಿ. ಬಟ್ ಆ ಡೆಸ್ಟಿನಿಲಿ ಹೇಗೆ ಹೋಗಬೇಕು, ಆ ಡೆಸ್ಟಿನಿನ ಹೇಗೆ ಟ್ಯಾಕಲ್ ಮಾಡಬೇಕು, ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು, ಅದು ನಮ್ಮ ಕೈಲಿದೆ. ಈ ಜನ್ಮದಲ್ಲಿ ನಾವು ಹುಟ್ಟಿದ್ದೀವಿ, ಡೆಸ್ಟಿನಿ ಹಣೆ ಬರ ಸರಿ. ನಾನು ಹೇಳಿದ್ನಲ್ಲ, ಮರದಲ್ಲಿಗೆ ಹೋಗ್ತಾ ಇರುತ್ತೆ, ಅದು ಬೋಟ್ ಮಾಡಿ ಮೋಟ್ರ್ ಫಿಕ್ಸ್ ಮಾಡಿದ್ರೆ ನಮ್ಮ ಕಂಟ್ರೋಲ್ ಇರುತ್ತೆ. ಸೊ ಹಾಗೆ ಜೀವನನೂ ಹಾಗೆ. ನಾವು ಏನಕ್ಕೆ ಹುಟ್ಟಿದ್ದೀವಿ, ನಾವು ಯಾವ ಪ್ಲ್ಯಾನೆಟಿಂದ ಬಂದಿದ್ದೀವಿ, ಸನ್, ಮೂನ್ ಆರ್ ಜುಪಿಟರ್, ವೀನಸ್, ಮಾರ್ಸ್, ಯಾವ ಪ್ಲ್ಯಾನೆಟಿಂದ ನಾವು ಬಂದಿದ್ದೀವಿ, ನಮ್ಮದು ಬರ್ತ್ ನಂಬರ್ ಎಷ್ಟು, ನನ್ನ ಬರ್ತ್ ನಂಬರ್ಗೆ, ನನ್ನ ಜನ್ಮ ದಿನಾಂಕಕ್ಕೆ ನಂದು ಹೆಸರು, ನಂದು ನೇಮ್ ಕರೆಕ್ಟಾಗಿದೆಯಾ, ನಾನು ಸನ್ ನಂಬರ್ 1 ನಂದು ಬರ್ತ್ ಡೇಟು, ನಾನು ನಂಬರ್ 8 ಸ್ಯಾಟರ್ನ್ ಶನಿದು ಇಲ್ಲ ವಾಟರ್ ಮೂಂದು ನೇಮ್ ಬಿಟ್ಕೊಂಬಿಟ್ಟು ನನ್ನ ಲೈಫ್ ಸ್ಟ್ರಗಲು, ನನ್ನ ಹಣೆ ಬರ ಚೆನ್ನಾಗಿಲ್ಲ ಅಂತಂದರೆ ಯಾರು ತಪ್ಪು? ಸೊ ನಾವು ಅಲ್ಲಿಗೆಯಾಗಿ ನೀರು ಜೊತೆ ಫ್ಲೋಟ್ ಆಗಬೇಕಾ, ಅಥವಾ ಬೋಟಾಗಿ ನಮ್ಮ ಸ್ಪೀಡ್ ಕಂಟ್ರೋಲ್ ಇರಬೇಕಾ ಲೈಫು, ಅಥವಾ ಒಂದು ಅನಿಮಲ್ ಥರ ಊಟ ತಿಂಡಿ ಮಾಡ್ಕೊಂಡು ಮಲ್ಕೊಂಡು ಜೀವನ ಹೆಂಗೆ ಬರುತ್ತೋ ಹಂಗೆ ಹೋಗ್ಬೇಕಾ? ನೋ. ದಟ್ ಈಸ್ ವಾಟ್ ನ್ಯೂಮರಾಲಜಿ and namology
the science we should apply in our life. ಯಾವುದು ನಮ್ಮದು ಬರ್ತ್ಡೇಟು? ನಮ್ಮ ಬರ್ತ್ಡೇಟ್ಗೆ ನಮ್ಮ ತಂದೆ ತಾಯಿ ನೇಮ್ ಇಟ್ಟಿರ್ತಾರೆ. ಎಷ್ಟೊಂದು ಜನ ಹೆಸರಿಟ್ಟು ಹೆಂಗಿಟ್ಟಿರ್ತಾರೆ ಅಂತಂದರೆ ಅವ್ರಿಗೆ ಅನ್ಸಿದಿಟ್ಟಿರ್ತಾರೆ, ಯಾರು ಹೇಳಿದಿಟ್ಟಿರ್ತಾರೆ, ಕೆಲವರು ಕೇಳಿಸಿಟ್ಟಿರ್ತಾರೆ. ಬಟ್ ಅದು ತಪ್ಪೇನಿಲ್ಲ. ಬಟ್ ಆ ಇಟ್ಟಿರೋ ಹೆಸರು ನಮ್ಮ ಬರ್ತ್ ಡೇಟ್ಗೆ ಸರಿ ಇದೆಯಾ? ಸೊ ಹಾಗಾದರೆ ಯಾವುದು ಆ ನೇಮು? ನಮ್ಮದು ಲಕ್ಕಿ ಡೇಟ್ ಯಾವುದು? ನಾನು ಜಾಬ್ ಮಾಡ್ಬೋದಾ, ಬಿಸ್ನೆಸ್ ಮಾಡ್ಬೋದಾ? ಹಾಗಾದರೆ ನನ್ನ ಡೆಸ್ಟಿನಿನ ಟ್ಯಾಕಲ್ ಮಾಡೋಕ್ಕೆ ಯಾವ ಆಯುಧ ಯೂಸ್ ಮಾಡಬೇಕು, ಯಾವ ಡೇಟ್ ಯೂಸ್ ಮಾಡಬೇಕು, ಯಾವ ಡೇಟ್ ಯೂಸ್ ಮಾಡಬಾರ್ದು? ದಟ್ ಇಸ್ ವಾಟ್ ದಿಸ್ ಅ ಸೈನ್ಸ್, ದಿಸ್ ಎ ನ್ಯೂಮರಾಲಜಿ, ದಿಸ್ ಎ ನೇಮಾಲಜಿ. ವಿ ಶುಡ್ ಕಾನ್ಕ್ಯೂರ್ ಅವರ್ ಲೈಫ್. ನಮ್ಮ ಲೈಫ್ನ ನಾವು ಏನು ಮಾಡ್ಬೋದು? ಕಂಟ್ರೋಲ್ ಮಾಡ್ಬೋದು. ಹೌದು, ಹಂಗಂತ ಅಂದ್ಬಿಟ್ಟು ನಾನು 100 ವರ್ಷ ಬದುಕ್ತೀನಿ ನಮ್ಮ ಕೈಲಿಲ್ಲ. ಅಫ್ಕೋರ್ಸ್ ಇಷ್ಟೇ ವರ್ಷ ಬದುಕ್ತೀನಿ ಇಲ್ಲ. ನಾವು ಎಷ್ಟು ದಿವಸ ಬದುಕಬೇಕು, ಹೇಗೆ ಹೆಲ್ತಿಯಾಗಿ ಬದುಕಬೇಕು, ಹೇಗೆ ಪ್ರಯತ್ನ ಮಾಡಿ ಬುದ್ಧಿಶಕ್ತಿಯಿಂದ ನಾವು ಹಣ ಸಂಪಾದನೆ ಮಾಡಬೇಕು. ಸೊ ನನ್ನ ಲೈನ್ ವೇ ಆಫ್ ಬಿಸ್ನೆಸ್ ಯಾವುದು? ವೆದರ್ ಐ ಗೋ ಇನ್ ವಾಟರ್ ಬಿಸ್ನೆಸ್ ಆರ್ ಎಜುಕೇಷನ್, ಡಿಫ್ರೆಂಟ್ ಸೆಕ್ಟರ್, ನನಗೆ ಏನು ಆಸಕ್ತಿ ಇದೆ. ಸೊ ಇದೆಲ್ಲ ನೀವು ತಿಳ್ಕೋಬೇಕು ಅಂದರೆ ವಿ ಶುಡ್ ಅಪ್ಲೈ ನ್ಯೂಮರಾಲಜಿ ಆ್ಯಂಡ್ ನೇಮಾಲಜಿ. ದಟ್ ಈಸ್ ವೇರ್ ದ ಸೀಕ್ರೆಟ್ ಲೈಸ್ ಇನ್ ದಿಸ್ ಪ್ಯಾಪ್ ಸಂಖ್ಯಾ ವರ್ಲ್ಡ್. ಸೊ ಹೌ ವಿ ಶುಡ್ ಐಡೆಂಟಿಫೈ ಅವರ್ ಡೆಸ್ಟಿನಿ? ವಿ ಶುಡ್ ಅಪ್ಲೈ ನ್ಯೂಮರಾಲಜಿ ಆ್ಯಂಡ್ ನೇಮಾಲಜಿ ಅಂತ ಹೇಳಿ ಇವತ್ತಿನ ಪ್ರೋಗ್ರಾಮ್ನ ಮುಗಿಸ್ತಿದ್ದೀನಿ. ನಮಸ್ತೆ ವೀಕ್ಷಕರೇ.